ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ರೈಡ್ ಬ್ಲಾಗ್. ಎಲ್ಲಿ ಹೋಗ್ತೀನಿ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಇವತ್ತು ಲಿಟ್ರಲಿ ರೈಡ್ ಮಾಡಕಂತ ತುಂಬಾ ಮಜಾ ಬರುತ್ತೆ. ಇವತ್ತು ಬಹಳ ದಿನ ಆದ್ಮೇಲೆ ಲಾಂಗ್ ಹೋಗ್ತಿದ್ದೀವಿ ವಿತ್ ಬೈಕ್. ನಾನು ಅಂತೂ ಫುಲ್ ಖುಷಿಯಲ್ಲಿ ಇದ್ದೀನಿ. ಯಾರು ಹೋಗ್ಲತ್ತೀವಪ್ಪ ಅಂದ್ರೆ ನಾನು ಪಪ್ಪ ಮತ್ ತಮ್ಮ ಮತ್ ನಮ್ಮ ಅಕ್ಕನ ಮಕ್ಕಳು ಜನ ಹೊಂಟಿದೀವಿ ನಾವು ವಿತ್ ಬೈಕ್. ಮನೆಯವರಿಗೆಲ್ಲ ಬಾಯ್ ಮಾಡಿ ನಾವು ಹೊಟ್ಟಿವಿ ಸೀದಾ ನಮ್ ಡೆಸ್ಟಿನಿ ಕಡೆಗೆ. ನಿಜ ಗೈಸ್, ತುಂಬಾ ದಿನ ಆದ್ಮೇಲೆ ನಾವು ಲಾಂಗ್ ಹೋಗ್ತಿದೀವಿ. ಜಾಸ್ತಿ ಏನಿಲ್ಲ, ಜಸ್ಟ್ 70 ಕಿಲೋಮೀಟರ್ ಅಷ್ಟೇ. ಬೈಕ್ ತಗೊಂಡಿವಲ್ಲ ಅದೇ ಸ್ವಲ್ಪ ಖುಷಿ, ಯಾಕಂದ್ರೆ ರೈಡ್ ಮಾಡೋದು ತುಂಬಾ ಇಷ್ಟ ನನಗೆ. ರಾತ್ರಿ ಒಂದಕ್ಕೆ ಕರೆದ್ರೆ ಕೂಡ ರೈಡಿಂಗ್ ಬರ್ತೀನಿ ನಾನು. ಅಷ್ಟು ನನಗೆ ಬೈಕ್ ನಡೆಸೋದು ಜಗ್ಗಿ ಇಷ್ಟ. ಅಂದ್ರೆ ನಿಜ ಹೇಳ್ತೀನಿ, ನನಗೆ ಬೈಕ್ ಎಷ್ಟು ಇಷ್ಟಪ್ಪ ಅಂದ್ರೆ ಯಾರೋ ಮದುವೆ ಇರ್ತೈತಲ್ಲ ಅವ್ರಿಗೆ ಕಾರ್ ಕೊಡಕ್ ಹೋದ್ರು ಹುಡುಗರು, ಆ ಟೈಮಲ್ಲಿ ಏನ್ ಮಾಡ್ತಾರೆ ನಾನು ಅವ್ರ ಕೂಡ ಹೋಗ್ತಿದ್ದೆ ಬೈಕ್ ತಗೊಂಡು. ಯಾಕಪ್ಪ ಅಂದ್ರೆ ಅಷ್ಟು ಕ್ರೇಜ್ ನನಗೆ ಬೈಕ್ ನಡೆಸೋದಂದ್ರೆ. ಇಲ್ಲಿ ನೋಡಿ, ನಾನು ಸ್ಟೂಡೆಂಟ್ ಹೋಗ್ತಿದ್ರೆ, ಡ್ರಾಯಿಂಗ್ ಸ್ಟೂಡೆಂಟ್, ಅವ್ರಿಗೆ ಒಂದು ಬಾಯ್ ಮಾಡಿ ಅಲ್ಲಿಂದ ನಾವು ಹೊಂಟಿವಿ ಸೀದಾ ನಮ್ಮ ಡೆಸ್ಟಿನಿ ಕಡೆಗೆ. ಗೈಸ್ ನಿಜ ಹೇಳ್ತೀನಿ, ನೀವು ಯಾರಾದ್ರೂ ಆಫ್ ರೋಡಿಂಗ್ ಮಾಡ್ಬೇಕಂದ್ರೆ ದಯವಿಟ್ಟು ನಮ್ಮ ಊರಿಗೆ ಬನ್ನಿ. ಯಾಕಂದ್ರೆ ನಮ್ಮ ರೋಡ್ ಇಸ್ ಮಸ್ಟ್ ಇದೆ. ಅಂದ್ರೆ ಆಫ್ ರೋಡಿಂಗ್ ಮಾಡಕಂತ ನಿಮ್ಗಂತೂ ಫುಲ್ ಸಕ್ಕತ್ತಾಗಿ ಥ್ರಿಲ್ ಬರುತ್ತೆ. ರೋಡ್ ನೋಡ್ಬೋದು ಏನು ಮಸ್ತ್ ಆಗಿದೆ ನಮ್ಮ ಬೆಲೆ. ಇಂಥ ರೋಡ್ ನಿಮ್ಗೆ ಕೋಟಿ ಕೊಟ್ಟರು ಕೂಡ ಸಿಗಲ್ಲ ಗೈಸ್. ಕರೆ ನಿಜ ಹೇಳ್ತೀನಿ ನಿಮಗೆ. ನಿಮ್ಮಂತ ರೈಡರ್ಸ್ರಿಗೆ ಅಂದ್ರೆ ಈ ತರ ರೋಡ್ ಇತ್ತಂದ್ರಪ್ಪ ಅಂದ್ರೆ ಫುಲ್ ಚಂತನ ಇಲ್ಲೇ ಇರುತ್ತೆ ರೋಡ್ ಮೇಲೆ. ಇಲ್ಲಿ ನೋಡಿ ಡೆಸ್ಟ್ ನೋಡಿ ಏನು ಖತರ್ನಾಕ ಹೊಂಟಿದ್ಯಪ್ಪ. ಅಂದ್ರೆ ನಿಮಗೆ ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಆದ್ರೆ ಇಲ್ಲೇ ನೋಡಿ ಡೆಸ್ಟ್ ಏನು ಮಸ್ತ್ ಇದೆ. ಸೇಮ್ ನಿಮ್ಗೆ ಯಾವ ತರ ವ್ಯೂ ಕಾಣುತ್ತಪ್ಪ ಅಂದ್ರೆ ಸೇಮ್ ಮಂಜು 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 ಮಂಜು. ಇವೆಲ್ಲ ಫೀಲ್ ಮಾಡ್ಕೋಬೇಕು ಮನುಷ್ಯರು. ಫೀಲ್ ಮಾಡ್ಕೊಂಡಾಗ ಅಷ್ಟೇ ಗೊತ್ತಾಗೋದು. ನೀವೆಲ್ಲರೂ ಡೆಸ್ಟ್ ಅಂತೀರಾ, ನಾವು ಅದಕ್ಕೆ ಮಂಜು ಅಂತೀವಿ ಅಷ್ಟೇ. ನಮ್ಮ ಜನಕ್ಕೆ ಇದಂತೂ ತುಂಬಾನೇ ಇಷ್ಟ ಅವರಿಗೆ ಎಲ್ಲರಿಗೆ. ಮಸ್ತ್ ಫ್ರೆಶ್ ಏರ್ ತಗೊಂಡ್ಗೆಸಿ ನಾವು ಸೀದಾ ಬಂದಿವಿ ಎಲ್ಲಿಗಪ್ಪ ಅಂತ ದರ್ಗಾ ಕ್ರಾಸ್ ಹತ್ರ. ಇಲ್ಲಿ ಬಂದು ಎರಡು ಬೈಕಿಗೆ ಏರ್ ಫಿಲ್ ಮಾಡ್ಕೊಂಡು ನಾವು ಹೋಗ್ತಿದೀವಿ ಅಪ್ಪ ಸೀದಾ ಚಿತ್ತಾಪುರ ಕಡೆಗೆ. ನಮ್ಮ ಪಯಣ ಚಿತ್ತಾಪುರ ಕಡೆಗೆ. ಈಗ ನಿಮ್ಗೆ ಹೇಳ್ತೀನಿ ನಾವು ಎಲ್ಲಿಗೆ ಹೊಂಟಿವಪ್ಪ ಅಂತ. ಈಗ ನಾವು ಹೋಗ್ತಿದ್ವಿ ಅಬ್ಬೈ ತುಮಕೂರು. ಯಾಕಪ್ಪ ಅಂದ್ರೆ ಇವತ್ತು ಶ್ರೀ ವಿಶ್ವರಾಜ ದೇವಸ್ಥಾನದ ಜಾತ್ರೆ ಇದೆ, ಅದಕ್ಕೋಸ್ಕರ ನಾನು ಪಾಪ ಎಲ್ಲರೂ ಹೋಗ್ತಿದೀವಿ. ಗೈಸ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಸಪೋರ್ಟ್ ನಂಗೆ ತುಂಬಾ ಬೇಕು. ಸಬ್ಸ್ಕ್ರೈಬ್ ಮಾಡಕ್ಕೆ ಪರವಾಗಿಲ್ಲ, ಆದ್ರೆ ವಿಡಿಯೋ ಫುಲ್ ನೋಡಿ. ನಿಮಗೆ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೆಲ್ಮೆಟ್ ಹಾಕೊಂಡಿದ್ದೀನಿ, ಬೈಕಲ್ಲಿ ಮಸ್ತ್ ಫ್ಲೋ ಆಗಿ ಹೋಗ್ತಿದೀವಿ. ಪೆಟ್ರೋಲ್ ಸ್ವಲ್ಪ ಕಡಿಮೆ ಇದೆ, ಆದ್ರೆ ನಮ್ಮ ಜೋಸ್ ಅಂತೂ ಫುಲ್ ಟ್ಯಾಂಕ್ ಇದೆ ಗುರು. ಚಿತ್ತಾಪುರಕ್ಕೆ ಹೋಗೋ ಮತ್ತೆ ದಾರಿಯಲ್ಲಿ ಒಂದು ಗುಡಿ ಇದೆ. ಆ ಗುಡಿ ಯಾವ್ದಂತ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನಕ್ಕೆ ಆ ಗುಡಿ ಗೊತ್ತಂತ. ನೀವು ಕೂಡ ಗುಡಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವು ನನಗೆ ಕಮೆಂಟ್ ಮಾಡಿ, ನಾವು ಕೂಡ ಒಂದು ವಿಡಿಯೋ ಮಾಡಾಕ್ತೀನಿ. ಗೈಸ್, ಈಗ ಫೈನಲ್ ನಾವು ಎಂಟ್ರಿ ಆಗ್ತಿದೆ ಒಳಗಡೆ ನಾಗಾವಿ ನಾಡು ಚಿತ್ತಾಪುರ್. ಗೈಸ್, ಚಿತ್ತಾಪುರ್ ಅಂದ್ರೆ ಫಸ್ಟ್ ನಮಗೆ ನೆನಪಾಗೋದು ಶ್ರೀ ನಾಗಾವಿ ಯಲ್ಲಮ್ಮ ದೇವಸ್ಥಾನ. ಮತ್ತು ಹಿಸ್ಟ್ರಿಕಲ್ ಪ್ಲೇಸ್ ಇದು. ನೋಡೋಣ, ವಿಡಿಯೋ ಮುಗಿದ ಮೇಲೆ ನಾನು ಕೂಡ ಒಂದು ವಿಡಿಯೋ ಮಾಡ್ತೀನಿ ಶ್ರೀ ನಾಗಾವಿ ಯಲ್ಲಮ್ಮ ದೇವಸ್ಥಾನದ್ದು. ಈಗ ಫಸ್ಟ್ ಬ್ರೇಕ್ ತಗೋತಿದೀವಿ, ಯಾಕಪ್ಪ ಅಂದ್ರೆ ಈಗ ಬೈಕ್ ಪೆಟ್ರೋಲ್ ಹಾಸ್ಕೋಬೇಕು ಇಲ್ಲಿ. ಈಗ ಇಲ್ಲಿ ಬಂದು ಬೈಕ್ ಪೆಟ್ರೋಲ್ ಹಾಸ್ಕೊಂಡು ನಾವು ಕೂಡ ರೆಡಿ ಆಗಿದ್ದೀವಿ. ಬೈಕ್ ಅಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ, ನಾವು ಕೂಡ ಫುಲ್ ಜೋಸ್ ಅಲ್ಲಿ ಇದೀವಿ. ರೋಡ್ ಕಂಡೀಷನ್ ಯಾವ ತರ ಇದೆ ಅಂತ ಗೊತ್ತಿಲ್ಲ, ಲಾಸ್ಟ್ ವರೆಗೂ ನೋಡಿ. ನಾವು ಇಲ್ಲಿಂದ ಅಬ್ಬೈ ತುಮಕೂರು ಹೋಗೋ ರೂಟ್ ಬಂದು ಇಲ್ಲಿಂದ ನಾವು ಅಲ್ಲೋಳಿ ಹೋಗ್ತೀವಿ, ಅಲ್ಲಿಂದ ಮತ್ತೆ ಲಾಡಾಪುರ್ ಹೋಗ್ತೀವಿ. ಲಾಡಾಪುರಿಂದ ಬೈಪಾಸ್ ಒಂದು ಯಾದಗಿರಿ ಚಿತ್ತಾಪುರ ರೋಡ್ ಇದೆ, ಇಲ್ಲಿಂದ ನಾವು ಸೀದಾ ಹೋಗೋದು ಮುದ್ನಾಳ್ ವಿಲೇಜ್ ಗೆ. ಇಲ್ಲಿಂದ ನಮಗೆ 71 ಕಿಲೋಮೀಟರ್ ಆಗುತ್ತೆ ತುಮಕೂರು. ಓಕೆ ಗೈಸ್, ಡೈರೆಕ್ಟ್ ಸಿಗೋಣ ಮುದ್ನಾಳ್ ವಿಲೇಜ್ ಹತ್ರ. ಈಗ ನಾವು ಸಾತ್ನೂರ್ ಹೋಗೋ ಅಂತ ರೂಟ್ ಅಲ್ಲಿ ಇದೀವಿ. ಗೈಸ್, ನಾವು ಅನ್ಕೊಂಡಿಲ್ಲ ಮಳೆ ಬರುತ್ತೆ ಅಂತ. ಇನ್ನು ಮಳೆ ಸಣ್ಣ ಸಣ್ಣ ಹೊಂಟಿದೆ ಗೈಸ್, ಆದ್ರೆ ವೆದರ್ ನೋಡಿ ಏನ್ ಸಖತ್ತಾಗಿ ಕಾಣಿಸ್ತಿದೆ. ನಾನಂತೂ ಫುಲ್ ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ನನಗೆ ಸೋಲೋ ರೈಡ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇವತ್ತು ನಾನು ಫ್ಯಾಮಿಲಿ ಜೊತೆ ಹೋಗ್ತಿದ್ದೀನಿ, ಅದಕ್ಕಾಗಿ ಸ್ಲೋ ಆಗಿ ಕಂಟ್ರೋಲ್ ಆಗಿ ಹೋಗ್ತಿದೀವಿ. ಈಗ ಇಲ್ಲಿಂದ ನೆಕ್ಸ್ಟ್ ಡೈರೆಕ್ಷನ್ ಎಲ್ಲಿಗಪ್ಪ ಅಂದ್ರೆ ಸಾತ್ನೂರ್, ಅದು ಆದ್ಮೇಲೆ ಹಳ್ಳೊಳ್ಳಿ ಮತ್ತೆ ಲಾಡಾಪುರ್. ಈಗ ಲಾಡಾಪುರ ಹತ್ರ ಸ್ಟಾಪ್ ಮಾಡಿದೀವಿ. ಈಗ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀರು ಕುಡಿದು ಈಗ ನೆಕ್ಸ್ಟ್ ನಾವು ಹೋಗ್ತಿದ್ವಿ ಎಲ್ಲಿಗಪ್ಪ ಅಂದ್ರೆ ಈಗ ನಾವು ಹೋಗ್ತಿದ್ವಿ ಮುದ್ನಾಳ್ ವಿಲೇಜ್. ಬನ್ನಿ ಈಗ ಇಲ್ಲಿಂದ ಹೋಗೋಣ ಮುದ್ನಾಳ್ ವಿಲೇಜ್. ಲೆಟ್ಸ್ ಗೋ. ಈಗ ಫೈನಲಿ ನಾವು ಮುದ್ನಾಳ್ ಕ್ರಾಸ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ನಾವು ರೈಟ್ ತಗೋಬೇಕು. ಇಲ್ಲಿಂದ ನಿಮಗೆ 1 ಕಿಲೋಮೀಟರ್ ಮುಂದೆ ಬರಬೇಕು. ಈಗ ನಾವು ಮುದ್ನಾಳ್ ವಿಲೇಜ್ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಯಾಕಪ್ಪ ಅಂದ್ರೆ ಇಲ್ಲಿ ನಾಯಿಗಳು ಯಾವಾಗ ಬಂದ್ಸಲ ಅಡ್ಡು ಬರ್ತಾವ, ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಬೇಕು. ಇಲ್ಲಿ ಈಗ ನೋಡ್ತಿದ್ದೀರಾ, ಇದೇ ಮುದ್ನಾಳ್ ವಿಲೇಜ್. ಇಲ್ಲಿಂದ ನಾವು ಲೆಫ್ಟ್ ತಗೊಂಡು ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಇಲ್ಲೊಂದು ರೈಲ್ವೆ ಗೇಟ್ ಕಾಣಿಸುತ್ತೆ. ಅದೇ ರೈಲ್ವೆ ಗೇಟ್ ದಾರಿಯಿಂದ ನಾವು ಹೋಗೋದು ಅಬ್ಬೈ ತುಮಕೂರು. ಇಲ್ಲಿಂದ ತುಮಕೂರು ಹೋಗಕ್ಕೆ ನಿಮಗೆ 2 ದಾರಿ ಇದೆ, ಒಂದು ರೈಟ್ ಒಂದು ಲೆಫ್ಟ್. ಇವತ್ತಿನ ದಿನ ರೈಟ್ ದಾರಿ ಬಂದ್ ಮಾಡಿದ್ದಾರೆ, ಯಾಕಪ್ಪ ಅಂದ್ರೆ ಇವತ್ತು ಜಾತ್ರೆ ಇದೆ, ಅದಕ್ಕೋಸ್ಕರ ಜಾಸ್ತಿ ಜನ ಬರ್ತಾರೆ ಅಂತ ಬಂದ್ ಮಾಡಿದ್ದಾರೆ. ಈಗ ಲೆಫ್ಟ್ ದಾರಿಗೆ ಹೋಗೋಣ. ಲೆಫ್ಟ್ ದಾರಿ ಕೂಡ ಅಲ್ಲಿಗೆ ಹೋಗ್ತೀವಿ, ಗುಡಿ ಹತ್ರನೇ ಹೋಗ್ತೀವಿ. ಬನ್ನಿ, ಲೆಟ್ಸ್ ಗೋ.
ಗೈಸ್ ಫೈನಲಿ ಸೇಫ್ ಆಗಿ ನಾವು ರೀಚ್ ಆಗಿದ್ದೀವಿ ಅಬ್ಬೆ ತುಮಕೂರು. ಈಗ ಬೈಕ್ ಇಲ್ಲಿ ಪಾರ್ಕ್ ಮಾಡಿ ಈಗ ಹೋಗ್ತಿದ್ವಿ ನಾವು ದೇವಸ್ಥಾನ ಕಡೆಗೆ. ಇಲ್ಲಿಂದ ಸ್ವಲ್ಪನೇ ದೂರ ಇದೆ ದೇವಸ್ಥಾನ, ಬನ್ನಿ ಹೋಗೋಣ. ಅಲ್ಲಿಂದ ನಾವು ನಡ್ಕೊತಾ ಬಂದೀವಿ ಸೀದಾ ದೇವಸ್ಥಾನ ಹತ್ರ. ಗೈಸ್ ಈಗ ಫೈನಲಿ ನಾವು ದೇವಸ್ಥಾನ ಹತ್ರ ಇದ್ದೀವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಈಗ ನೋಡಿ ದೇವಸ್ಥಾನ ಯಾವ ತರ ಇದೆ ಅಂತ, ಹಾಗೆ ಜಾತ್ರೆ ವೆಬ್ ನೋಡಿ ಯಾವ ತರ ಇದೆ. ಈಗ ನೀವೆಲ್ಲರೂ ನೋಡ್ತಿದ್ರ ವಿಶ್ವರಾಧ್ಯ ಮುತ್ತಿ ಅವರ ಜಾತ್ರೆ ಮಹೋತ್ಸವ ಯಾವ ತರ ಇದೆ ಅಂತ ನೋಡಿ ಫುಲ್ ವಿಡಿಯೋ ಎಂಜಾಯ್ ಮಾಡಿ. ಈಗ ಪಪ್ಪಾಗ ಅವ್ರಿಗೆ ಅಲ್ಲಿ ಬೊಟ್ಟಿಗೆ ನಾವು ಹೋಗ್ತಿದ್ವಿ ವಿಡಿಯೋ ಶೂಟ್ ಮಾಡೋಕ್ಕೆ. ಬನ್ನಿ ಗೈಸ್ ಮ್ಯಾಗ ಹೋಗೋಣ ಈಗ. ಯಾಕಪ್ಪ ಅಂದ್ರೆ ಇಲ್ಲಂತೂ ತುಂಬಾ ಜನ ಇದ್ದಾರೆ, ನೋಡಬಹುದು ನೀವು. ಇಲ್ಲಿ ದೇವಸ್ಥಾನ ಮೇಲೆ ಶಿವ ಪರಮಾತ್ಮನ ಒಂದು ಮೂರ್ತಿ ಇದೆ, ಬನ್ನಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇಲ್ಲಿ ನೋಡಿ ಒಂದ್ಸತ ಹರ ಹರ ಮಹಾದೇವ್ ಅಂತ ಟೈಪ್ ಮಾಡಿ ಕಮೆಂಟ್ ಅಲ್ಲಿ. ಈಗ ಮೇಲಿಂದ ನೋಡಿ ವ್ಯೂ ಯಾವ ತರ ಕಾಣುತ್ತೆ. ಗೈಸ್ ಈಗ 6 ಗಂಟೆ ರಥ ಉತ್ಸವ ನಡೀತೆ, ಬನ್ನಿ ಈಗ ರಥ ಉತ್ಸವ ನೋಡಿ. ಹಾಗೆ ಈ ವಿಡಿಯೋಕ್ಕೆ ಅಂತಾರೆ ಮ್ಯೂಸಿಕ್ ಹಾಕೋದೇ ಬೇಕಿಲ್ಲ, ಯಾಕಂದ್ರೆ ನ್ಯಾಚುರಲ್ ಮ್ಯೂಸಿಕ್ ಭಾಳ ಖತರ್ನಾಕ್ ಹೊಂಟಿದೆ. ಸೌಂಡ್ ನೋಡಿ ಎಂಜಾಯ್ ಮಾಡಿ. ಗೈಸ್ ಈಗ ನಾವು ಮುಂದೆ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಈಗ ಇನ್ನೂ ಸ್ವಲ್ಪ ತೇರು ಚಾಲು ಆಗುತ್ತೆ. ಬನ್ನಿ ಈಗ ಮುಂದೆ ಹೋಗೋಣ. ಯಾಕಪ್ಪ ಅಂದ್ರೆ ಆಮೇಲೆ ನಮಗೆ ಹೋಗಕ್ಕೆ ಚಾನ್ಸಸ್ ಸಿಗಲ್ಲ, ಫುಲ್ ಜನ ಇದ್ದಿರ್ತಾರೆ, ಮತ್ತೆ ವಿಡಿಯೋ ಮಾಡೋಕೆ ಚಾನ್ಸ್ ಸಿಗಲ್ಲ. ಬನ್ನಿ ಈಗ ಹೋಗೋಣ. ನಾನು ಈಗ ಅಲ್ಲಿಂದ ಒದ್ದಾಡ್ಕತ್ತ ಗೈಸ್ ಮುಂದೆ ಬಂದು ನಿಂತಿದ್ದೀನಿ ವಿಡಿಯೋ ಮಾಡ್ಬೋದು. ಗೈಸ್ ನಾನಂತ ತಳಗಡೆ ನಿಂತೀನಿ, ಅಲ್ಲಿ ಮ್ಯಾಲೆ ನೋಡಿ ಈಗ ಫುಲ್ ಪತ್ರ ಮ್ಯಾಗೆಲ್ಲ ನಿಂತಿರು ಗೈಸ್, ಮ್ಯಾಗೆ ಎರಗೇಸಿ. ಇಲ್ಲಿ ನೋಡಿ ಜನ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ, ಅಪ್ಪ ಹೇಳೋಕ್ಕಾಗಲ್ಲ ನಿಮ್ಗೆ, ಅಷ್ಟು ಜನ ಇದ್ದಾರೆ. ನೀವು ಕೂಡ ಯಾರು ಜಾತ್ರೆಗೆ ಬಂದರೆ ಪಕ್ಕ ಮುಂದಿನ ಸತ ದಯವಿಟ್ಟು ಜಾತ್ರೆಗೆ ಬನ್ನಿ. ಒಂದ್ಸತ 2 ಕಣ್ಣು ಸಾಲದು ನೋಡ್ಲಕ್ಕೆ ಈ ಜಾತ್ರೆ. ಗೈಸ್ ತೇರಂತೂ ಮುಗೀತು. ಈಗ ಇಲ್ಲಿ ಪ್ರೋಗ್ರಾಮ್ ಚಾಲಾಗಿದೆ. ಇಲ್ಲಿ ಸಿಂಗರ್ಸ್ ಮತ್ತು ಡ್ಯಾನ್ಸರ್ ಬಂದಿದ್ದಾರೆ. ಇದು ಪ್ರೋಗ್ರಾಮ್ ಮತ್ತು ಫುಲ್ ಮಾರ್ನಿಂಗ್ ತನ ಇರುತ್ತೆ. ನಿಮಗೆ ಮುಂದೆ ತೋರಿಸ್ತೀನಿ ಬನ್ನಿ. ಗೈಸ್ ಟೈಮ್ ಈಗ 1:20 ನಿಮಿಷ ಆಗಿದೆ. ಎಲ್ಲರೂ ಕುಂತಿಂದ ಪ್ರೋಗ್ರಾಮ್ ನೋಡ್ತಿದ್ದಾರೆ. ಎಲ್ಲರಂತೂ ಫುಲ್ ಜೋಶ್ನಲ್ಲಿದ್ದಾರೆ.
ಈಗ ಟೈಮ್ 1:30 ಆಗಿದೆ. ನಮ್ಮ ತಮ್ಮಗಂತೂ ಫುಲ್ ನಿದ್ದೆ ಹೊಂಟಿದೆ, ಆದ್ರೂ ಕೂಡ ಅವನಿಗೆ ಎಬ್ಬಿಸ್ಕೊಂಡು ವಿಡಿಯೋ ಶೂಟ್ ಮಾಡಕ್ ಕರ್ಕೊಂಡು ಹೊಂಟಿದ್ದೀನಿ. ಈಗ ಬನ್ನಿ ನಿಮಗೆ ದೇವಸ್ಥಾನ ಯಾವ ತರ ಇದೆ ಅಂತ ತೋರಿಸ್ತೀನಿ ಒಳಗಡೆ. ಈ ಟೈಮಲ್ಲಿ ಜನ ಸ್ವಲ್ಪ ಕಡಿಮೆ ಇರ್ತಾರೆ, ಎಲ್ಲರೂ ಪ್ರೋಗ್ರಾಮ್ ನೋಡೋದ್ರಲ್ಲಿ ಬಿಜಿ ಇರ್ತಾರೆ. ಅದಕ್ಕಾಗಿ ಈ ಟೈಮಲ್ಲಿ ಬಂದಿದೆ ವಿಡಿಯೋ ಶೂಟ್ ಮಾಡಕ್ಕೆ. ಅವಾಗ ನೀವು ನೋಡಿದಿರ ಫುಲ್ ಅಂತ ಫುಲ್ ಹೆವಿ ರಶ್ ಇತ್ತು ಇಲ್ಲಿ. ಈಗ ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಫಸ್ಟ್ ನಾವು ಈಗ ದಾಸೋಗಿ ಕೊಡಿ ಹೋಗ್ತಿದ್ವಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಮುಖ ತಗೊಂಡು ಬರೋಣ, ಬಂದಿಗೆ ತುಂಬಾ ನಿದ್ದೆ ಹೊಂಟಿದೆ. ಅದಕ್ಕಾಗಿ ನಾನು ನನ್ನ ತಮ್ಮ ಬಂದಿದ್ದೆ ಇಲ್ಲಿ ಗುಡಿಯಿಂದ ದಾಸೋಗಿ ಇದೆ. ಬನ್ನಿ ನಿಮ್ಮೆಲ್ಲರೂ ದಾಸೋಗಿ ಕೂಡ ತೋರಿಸ್ತೀನಿ ಯಾವ ತರ ಇದೆ ಅಂತ. ಈಗ ನೋಡ್ತಿದ್ರಲ್ಲ ಇದೇ ದಾಸೋಗಿ. ಇಲ್ಲಿ 24x7 ನಿಮಗೆ ಎನಿ ಟೈಮ್ ಪ್ರಸಾದ ಸಿಗುತ್ತೆ, ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ನಾನು ನನ್ನ ತಮ್ಮ ಇಲ್ಲಿ ಬಂದಿಗೆ ಸ್ವಲ್ಪ ಕೈಕಾಲ ಮರಿ ತಕೊಂಡಿವಿ. ಕೈಕಾಲ ಮರಿ ತಕೊಂಡು ಈಗ ಗುಡಿ ಮುಂದೆ ಹೊಂಟಿದೀವಿ ನಾವು. ಗುಡಿ ಯಾವ ತರ ಇದೆ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ. ಜೈ ಈಶ್ವರದ್ ಅಂತ ಕಮೆಂಟ್ ಮಾಡಿ. ಈಗ ನೀವೆಲ್ಲರೂ ದೇವಸ್ಥಾನ ನೋಡಿದ್ದೀರಿ ಯಾವ ತರ ಇತ್ತು ಅಂತ. ಈಗ ನಿಮ್ಮೆಲ್ಲರಿಗೂ ನಾನು ತೋರಿಸ್ತೀನಿ, ಬನ್ನಿ ದಾಸೋಗಿ ಯಾವ ತರ ಇದೆ ಅಂತ. ಈಗ ನಾವು ದಾಸೋಗಿ ಹತ್ರ ಬಂದಿದ್ದೀವಿ. ಇಲ್ಲೇನು ನೋಡ್ತಿದಾರ ಬ್ಯಾಕ್ ಸೈಡ್ ದಾಸೋಗಿ ಇದೆ. ಈಗ ನಾವು ಒಳಗಡೆ ಹೋಗೋಣ ಬನ್ನಿ. ಈಗ ನೋಡ್ತಿದ್ರೆ ಒಳಗಡೆ ದಾಸೋಗಿ. ಇಲ್ಲಿ ಟೋಟಲ್ 3 ರೂಮ್ ಇದೆ, ದೊಡ್ಡ ದೊಡ್ಡವು. ಇದೊಂದು ರೂಮ್ ಇದೆ, ಅಲ್ಲಿ ಒಳಗಡೆ ಒಂದು ರೂಮ್ ಇದೆ ಮತ್ತು ಅಲ್ಲಿ ಒಳಗಡೆ ಒಂದು ರೂಮ್ ಇದೆ. ಬನ್ನಿ ತೋರಿಸ್ತೀನಿ. ಬನ್ನಿ ಈಗ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ ಅನ್ನ ಪ್ರಸಾದ ನಡೆದಿದೆ. ಈಗ ಟೈಮ್ ರಾತ್ರಿ 2 ಗಂಟೆ ಆಗಿದೆ ಗೈಸ್. ಹೇಳಿದೆ ನಿಮಗೆ 24x7 ಓಪನ್ ಇರುತ್ತೆ, ನೀವು ಯಾವಾಗಾದ್ರೂ ಬಂದು ಊಟ ಮಾಡಬಹುದು ಅಂತ. ಇಲ್ಲಿ ದಾಸೋಗಿ ನೋಡ್ಕೊಂಡು ನಾವು ಸೀದಾ ಬಂದಿವಿ ಹೇಗಪ್ಪ ಅಂದ್ರೆ ಗುಡಿ ಮೇನ್ ಗೇಟ್ ಹತ್ರ ಬಂದಿದ್ದೀವಿ ಹೊರಗಡೆ. ಅವಾಗ ಹೇಳಿದೆ ನಿಮಗೆ ಇಲ್ಲಿ ಪ್ರೋಗ್ರಾಮ್ ನಡೆದಿದೆ ಅಂತ. ಎಲ್ಲಿ ನಡೆದಿದೆ ಅಂತ ತೋರಿಸ್ತೀನಿ ಬನ್ನಿ. ಎದುರುಗಡೆ ನೋಡ್ತಿದಾರ ಇಲ್ಲೇ ಒಳಗಡೆ ಸ್ಟೇಜ್ ಹೊಡೆದಿದ್ದಾರೆ, ಇಲ್ಲೇ ಪ್ರೋಗ್ರಾಮ್ ನಡೀತಿದೆ. ಬನ್ನಿ ತೋರಿಸ್ತೀನಿ ಯಾವ ತರ ಇದೆ ಅಂತ. ಇಲ್ಲಂತೂ ತುಂಬಾ ಜನ ನಿಂತಿದ್ರೆ ಒಳಗೆ ಹೋಗಕ್ ಚಾನ್ಸ್ ಇಲ್ಲ ನಮ್ಗೆ. ಇಲ್ಲಿ ನೋಡಿ ಈಗ ಯಾವ ಕಡೆಯಿಂದ ಹೋಗ್ಬೇಕು, ಇಲ್ಲಿ ಮ್ಯಾಗೆಲ್ಲ ಕುಂತಿದಾರ ನೋಡಿ. ಈಗ ಇಲ್ಲಿ ನಿಂತು ನಾನು ನಮ್ಮ ತಮ್ಮ ಇದೇ ಯೋಚನೆ ಮಾಡ್ತಿದ್ದೀವಿ, ಇಲ್ಲಿಂದ ಆ ಕಡೆ ಹೆಂಗ್ ಜಂಪ್ ಆಗ್ಬೇಕಂತ. ಫೈನಲಿ ಒಂದು ದಾರಿ ಸಿಕ್ಕಿತ್ತು, ಅಲ್ಲಿಂದ ನಾವು ಈ ಕಡೆ ಜಂಪ್ ಆಗಿ ಬಂದಿದ್ದೀವಿ. ನೋಡಿ ಗೈಸ್, ವಿಡಿಯೋ ಮಾಡಕ್ಕೆ ಎಷ್ಟೆಲ್ಲ ಕಷ್ಟ ಪಡಬೇಕು ನಾವು. ನೀವು ಒಂದು ಸಬ್ಸ್ಕ್ರೈಬ್ ಮಾಡಕ್ ಹಿಂದೆ ಮುಂದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಓಕೆ, ಇಲ್ಲಿಂದ ಪ್ರೋಗ್ರಾಮ್ ನೋಡ್ಕೊಂಡು ನಾವು ಮತ್ತೆ ಸೀದಾ ಬಂದಿವಿ. ವಾಪಸ್ ಜಂಪ್ ಮಾಡಿ ಮತ್ತೆ ತಳಗಡೆ ಬಂದೀವಿ. ಕಡೆ ಜಂಪ್ ಮಾಡಿ ಈ ಕಡೆ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಸಿಕ್ಕಿರು. ಇವರೆಲ್ಲರೂ ನಮ್ಮ ಸ್ಟೇಷನ್ ತಾಂಡದರು. ಅವ್ರ ಹತ್ರ ಬಂದು ಸ್ವಲ್ಪ ಹೊತ್ತು ಕುಂತು ಭೇಟಿಯಾಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಬಂದಿವಿ ಸೀದಾ ನಮ್ಮ ಪಪ್ಪರ ಬಳಿ. ಇಲ್ಲಿ ಎಲ್ಲರೂ ಕುಂತು ಪ್ರೋಗ್ರಾಮ್ ಡಿಸ್ಪ್ಲೇ ಅಲ್ಲಿ ನೋಡ್ತಿದ್ದಾರೆ. ಎಲ್ಲರೂ ಮಸ್ತ್ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ನಾ ಮಾತ್ರ ಗುರು ಎಡಿಟಿಂಗ್ ಮಾಡ್ಕೊತ ಕುಂತಿದ್ದೀನಿ. ನೋಡಿ ಏನ್ ಕಷ್ಟ ಇದೆ ಗುರು ಬ್ಲಾಗರ್ ಲೈಫ್. ಯಾಕಪ್ಪ ಅಂದ್ರೆ ನಾಳೆ ಮಾರ್ನಿಂಗ್ ಎನಿ ಕಂಡೀಷನ್ ನಾನು ಹಾಕ್ಲೇಬೇಕು ವಿಡಿಯೋ ಎಡಿಟ್ ಮಾಡಿ. ಅದಕ್ಕಾಗಿ ಕುಂತು 2 ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಐಡಿ K32 ಯಮರಾಜ್. ಹಾಗೆ ಮಕ್ಕಂದು ನಾನು ಕೂಡ ವಿಡಿಯೋ ಎಡಿಟಿಂಗ್ ಚಾಲೂ ಮಾಡಿದೆ. ಇಲ್ಲಿ ನೋಡಿ ನಮ್ಮ ಪಪ್ಪ ವಿಡಿಯೋ ಹಚ್ಚಿದ್ದಾರೆ. A few moments later. ಈಗ ಫೈನಲಿ 2 ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ. ಶಾರ್ಟ್ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಮಾಡೋದು, ಬಿಸಿ ಬಿಸಿ ಚಾಯ್ ಕುಡಿದೆ. ಫ್ರೆಂಡ್ಸ್ ಬರ್ಲಾಗದಂತ ಜಾತ್ರೆ ತಿರುಗಾಡಕ್ ಬಂದಿದ್ದೀನಿ. ಇಲ್ಲಿ ನೋಡಿ 4 ಆಗಿದೆ ಟೈಮ್, ಇನ್ನೂ ಎಲ್ಲರೂ ತಿರುಗಾಡ್ತಿದ್ದಾರೆ. A few inches later. ಓಕೆ ಗೈಸ್, ಈಗ ಟೈಮ್ ಆಗಿದೆ ಮನೆ ಹೋಗೋ ಟೈಮ್. ಈಗ 6 ಆಗಿದೆ. ಈಗ ನಾವು ಹೋಗ್ತಿದ್ದೀವಿ ಮನೆಗೆ. ಓಕೆ ಗೈಸ್, ಈಗ ಆದಷ್ಟು ಮುಂದಿನ ದೂರದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಆದಷ್ಟು ಬೇಗ ಮುಂದಿನ ದೂರದಲ್ಲಿ. ಟಾಟಾ, ಬಾಯ್ ಬಾಯ್.